ಕ್ರೈಸ್ತಲ ಪ್ರೀತಿಯ ದೇವರ ಜನರೇ, ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆ ಆಗಿದೆ. ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ. ಕೀರ್ತನೆಗಳು 119:9. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಪ್ರಿಯ ದೇವಜನರೇ, ಕ್ರಿಸ್ತನಲ್ಲಿರುವ ನೀವೆಲ್ಲರೂ ಕೂಡ ಧನ್ಯರು, ಭಾಗ್ಯವಂತರಾಗಿದ್ದೀರಾ. ಪ್ರಿಯರೇ, ಈ ವಾಕ್ಯವನ್ನು ಕುರಿತು ನಾವು ನೋಡುವಾಗ ಯೌವನಸ್ಥರನ್ನು ಕುರಿತು ಬರೆದಿರುವುದನ್ನು ನಾವು ನೋಡಬಹುದು. ಪ್ರಿಯರೇ, ಯೌವನಸ್ಥರಾದ ನಾವು ಯಾವ ವಿಷಯದಲ್ಲಿ ಸರಿಪಡಿಸಿಕೊಳ್ಳಬೇಕು ಮತ್ತು ದೇವರ ವಾಕ್ಯಕ್ಕೆ ನಾವು ವಿರುದ್ಧವಾಗಿ ನಡೆದುಕೊಳ್ಳದೆ, ಲೋಕದ ಕಾರ್ಯಗಳಿಗೆ ನಾವು ನಮ್ಮನ್ನು ಒಪ್ಪಿಸಿಕೊಡದೆ, ದೇವರ ಚಿತ್ತಕ್ಕೆ ಸರಿಯಾಗಿ ನಡೆಯುವುದನ್ನು ನಾವು ಕಲಿತುಕೊಳ್ಳಬೇಕು. ಪ್ರಿಯರೇ, ಲೋಕದಲ್ಲಿ ನಾವು ನೋಡಬಹುದು ಅನೇಕ ಯೌವನಸ್ಥರು ಹೇಗೆ ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಎಂಬುದಾಗಿ. ಆದರೆ ದೇವರ ಮಕ್ಕಳಾಗಿರುವ ನಾವು ದೇವರ ವಾಕ್ಯವು ಏನು ಹೇಳುತ್ತದೋ ಅದರಂತೆ ನಾವು ನಡೆದು ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆ ವಾಕ್ಯದ ಪ್ರಕಾರ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಪ್ರಿಯರೇ, ಪ್ರಸಂಗಿಯಲ್ಲಿ ನಾವು ನೋಡಬಹುದು, ನಿನ್ನ ಯೌವನ ಕಾಲದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಯೌವನಸ್ಥರಾದ ನಾವು ಪ್ರತಿದಿನವೂ ದೇವರ ವಾಕ್ಯವನ್ನು ಕೇಳುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ಮತ್ತು ನಮ್ಮ ಕರ್ತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂಥದ್ದು ಬಹಳ ಬಹಳ ಮುಖ್ಯವಾಗಿದೆ. ಪ್ರಿಯರೇ, ಇದನ್ನು ನಾವು ಅನುಸರಿಸುವಾಗ ದೇವರ ಆತ್ಮನಿಂದ ನಡೆಸಲ್ಪಡುತ್ತೀವಿ ಮತ್ತು ದೇವರ ಆಲೋಚನೆ ನಮಗೆ ಸಿಗುತ್ತದೆ. ಗಾಡ್ ಬ್ಲೆಸ್ ಯು. ಆಮೇನ್.